ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ನನಗೊಬ್ಬರು ಮೆಸೇಜ್ ಮಾಡಿದರು. ಪ್ರೆಸೆಂಟು ಅವರ ಒಂದು ಸ್ವೀಕರಿರ್ತಕ್ಕಂಥ ಪ್ರಾಬ್ಲಮನ್ನು ತಿಳಿಸಿದ್ರು. ಏನು ಅಂತ ಅಂದರೆ, ಸೊ ಅವರ ಒಂದು ಡೈರಿ ಫಾರ್ಮಲ್ಲಿ ಅವರ ಒಂದು ಹಸುವಿಗೆ ಸೊ ಹಾಲು ಆಟೋಮೆಟಿಕ್ಕಾಗಿ ಸೋರಿ ಹೋಗ್ತಕ್ಕಂಥದ್ದು, ಲೀಕ್ ಆಗ್ತಕ್ಕಂಥದ್ದು, ಡ್ರಾಪ್ ಆಗ್ತಾಯಿದೆ. ಸೊ ಯಾಕೆ ಡ್ರಾಪ್ ಆಗುತ್ತೆ, ಯಾಕೆ ಲೀಕ್ ಆಗುತ್ತೆ ಅನ್ನೋದನ್ನು ಮೇಯ್ನ್ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಸೊ ಮೇಯ್ನ್ಲಿ ಈ ಪ್ರಾಬ್ಲಮ್ಮು ನಮಗೂ ಉಂಟಾಗಿತ್ತು. ಸೊ ನಾವು ಅದನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾದರೆ, ಸೊ ನಾವು ಅದನ್ನು ಡೀಪಾಗಿ ಸರ್ಚ್ ಮಾಡಿಬಿಟ್ಟು ಏನದಕ್ಕೆ ರೀಸನ್ ಏನು, ಯಾಕೆ ಆ ರೀತಿ ಡ್ರಾಪ್ ಆಗುತ್ತೆ ಹಾಲು, ಮತ್ತು ಏನು ಕೊಟ್ಟರೆ ಅದು ಸ್ಟಾಪ್ ಆಗುತ್ತೆ, ಡ್ರಾಪ್ ಹೇಗಾಗುತ್ತೆ ಮತ್ತು ಸ್ಟಾಪ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮೇಯ್ನ್ ನಾವು ಡೀಟೈಲಾಗಿ ಅದನ್ನು ಅಧ್ಯಯನ ಮಾಡಿ ನಂತರ ನಾನು ಆ ವಿಡಿಯೋನ ಮಾಡಬೇಕಾಗಿತ್ತು. ಬಟ್ ನನಗದು ದೊಡ್ಡ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಬಟ್ ಎಲ್ಲೂ ಅದು ಹೆಚ್ಚಿನಾಗಿ ಕಾಣಲಿಲ್ಲ. ಈಗ ಅವರು ಕೇಳಿರೋ ಉದ್ದೇಶಕ್ಕೋಸ್ಕರ ಸೊ ಅದೇ ರೀತಿ ಬೇರೆಯವರು ಈ ಒಂದು ತೊಂದರೆನ ಅನುಭವಿಸಿದರೆ ಖಂಡಿತ ಈ ಒಂದು ಮೆಡಿಸಿನ್ಸ್ ಕೊಟ್ಟು ನೀವು ಖಂಡಿತ ಅದನ್ನು ಕ್ಯೂರ್ ಮಾಡ್ಕೋಬೋದು. ಅಂದರೆ ಸ್ಟಾಪ್ ಮಾಡ್ಕೋಬೋದು ಅಂತ, ಹಾಲು ಡ್ರಾಪ್ ಆಗೋದನ್ನು ನೀವು ಖಂಡಿತ ಸ್ಟಾಪ್ ಮಾಡ್ಕೋಬೋದು. ಸೊ ಮೇಯ್ನಾಗಿ ಯಾಕೆ ಈ ಒಂದು ಇದು ಬರುತ್ತೆ, ಹಾಲು ಸೋರಿಕೆ ಯಾಕಾಗುತ್ತೆ, ಲೀಕೇಜ್ ಯಾಕಾಗುತ್ತೆ, ನಾವು ಕರಿಯೋದೇ ಇಲ್ಲ, ಹಿಂಡದಲ್ಲಿ ಅದು ಮಲ್ಕೊಂಡಿದ್ದಾಗ ಧಾರಾಕಾರವಾಗಿ ಸುರಿದು ಹೋಗಿರುತ್ತೆ. ಸೊ ಅದು ತುಂಬಾ ಹಾಲು ವೇಸ್ಟ್ ಆಗಿರುತ್ತೆ. ಸೊ ಏನು ಆ ಒಂದು ರೀಸನ್ ಅನ್ನೋದನ್ನು ಮತ್ತು ಹೇಗೆ ಅದನ್ನು ಸ್ಟಾಪ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಮ ಒಂದು ವೀಡಿಯೋಸ್ ಅಂದರೆ ನಮ್ಮ ಒಂದು ವೀಡಿಯೋಸ್ ಬೇಗನೆ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರಬೇಕಂದ್ರೆ ಖಂಡಿತ ನೀವು ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ವಿಡಿಯೋ ನಿಮಗೆ ಬಂದೇ ಬರುತ್ತೆ. ಸೊ ಎಲ್ಲರೂ ಇದನ್ನು ಹೇಳ್ತಾರೆ. ಸೊ ನೀವು ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟು ವಿಡಿಯೋಕ್ಕೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಸೊ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ತೀರಂತ ಹೇಳ್ತಾ, ಪ್ರತಿಯೊಬ್ಬರು ಈಗ ಆಲ್ರೆಡಿ ನಮ್ಮನ್ನು ವಾಚ್ ಮಾಡ್ತಕ್ಕಂಥವ್ರು, ನಿಮಗೆ ವೀಡಿಯೋಸ್ ಇಷ್ಟ ಆಗಿರ್ತಕ್ಕಂಥವ್ರು ವಾಚ್ ಮಾಡಿ ಅಂಥವರೆಲ್ಲ ಲೈಕ್ ಮಾಡ್ತೀರಾ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲಾಸ್ಟಲ್ಲಾದರೂ ಖಂಡಿತ ನೀವು ಲೈಕ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಸೊ ಪ್ರೆಸೆಂಟ್ ನಾವು ವೀಡಿಯೋದಲ್ಲಿ ಎಂಟ್ರಿ ಆಗುತ್ತವನ ಏನು ಲೀಕೇಜ್ಗೆ ಪ್ರಾಬ್ಲಮ್ ಏನು ಅಂತಂದರೆ, ಮೇಯ್ನ್ ಇನ್ನೇನು ತೊಂದರೆ ಇರ್ತಾರೆ, ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಅದು. ಸ್ವಂತ ರೀಸನ್ಸ್ ಏನಿರೋದಿಲ್ಲ. ಯಾಕೆಂದರೆ ನಾವು ಮಾಡ್ಕೊಳ್ತಕ್ಕಂಥ ತಪ್ಪುಗಳೇ ಹೆಚ್ಚಿನದಾಗಿ ಅಲ್ಲಿ ಉಂಟಾಗ್ತಕ್ಕಂಥದ್ದು. ಏನು ಅಂತಂದರೆ, ಫೀಡಲ್ಲಿ ನಾವು ಮಿನರಲ್ ಮಿಕ್ಸ್ಚರು ಅಥವಾ ವಿಟಮಿನ್ಸು ಮಿನರಲ್ಸ್ ಏನೂ ಇಲ್ದಲೇ ಜಸ್ಟ್ ಒಂದು ಡ್ರೈ ಫೀಡು ಅಂದರೆ ವೇಸ್ಟ್ ಆಗಿರ್ತಕ್ಕಂಥದ್ದನ್ನು ಕೊಟ್ಟು ಈ ರೀತಿ ನಾವು ಡೈರಿ ಫಾರ್ಮ್ ಮಾಡೋದ್ರಿಂದ ಖಂಡಿತ ಇದಾಗುತ್ತೆ. ಈಗ ಕೊಡುವಂತಹ ಕಾನ್ಸಂಟ್ರೇಟ್ ಫೀಡಲ್ಲಿ ಸಹ ಮಿನರಲ್ ಮಿಕ್ಸ್ಚರ್ನ ಆ್ಯಡ್ ಮಾಡಬೇಕು, ಬಟ್ ನಾವು ಮಾಡ್ತಾಯಿಲ್ಲ. ನಮಗಿಲ್ಲಿ ಮೇಯ್ನ್ ರೀಸನ್ ಏನಪ್ಪ ಈ ಒಂದು ಪ್ರಾಬ್ಲಮ್ಗೆ ಅಂತ ಅಂದರೆ, ವಿಟಮಿನ್ಸ್ ಪ್ರಾಬ್ಲಮ್ಮು, ಮಿನರಲ್ಸ್ ಪ್ರಾಬ್ಲಮ್ಮು. ಸೊ ಇವೆರಡೇ ಮೇಯ್ನು. ವಿಟಮಿನ್ಸು ಮಿನರಲ್ಸ್ ಇವೆರಡರ ಕೊರತೆಯಿಂದಲೇ ಹಾಲು ಸೋರಿಕೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಹಸುಗಳಲ್ಲಿ. ಸೊ ಏನು ಯಾವ ಒಂದು ಮಿನರಲ್ಸ್ ಅಂದರೆ, ಮೇಯ್ನ್ಲಿ ಇದಕ್ಕೆ ಫಾಸ್ಫರಸ್ ಕೊರತೆ ಇರೋದ್ರಿಂದ ಫಾಸ್ಫರಸ್ ಮುಖ್ಯ ಕಾರಣ ಆಗಿರುತ್ತೆ. ಸೊ ನಾವು ಅದನ್ನು ಯಾವ ರೀತಿ ಫಿಲ್ ಮಾಡಬೇಕಂದ್ರೆ, ಈಗ ಫಾಸ್ಫರಸ್ಗೆ ಬರೀ ಫಾಸ್ಫರಸ್ ಇಂಜೆಕ್ಷನ್ ಬರುತ್ತೆ, ಬಟ್ ಅದೊಂದರಿಂದಲೇ ಇದು ಸ್ಟಾಪ್ ಆಗೋದಿಲ್ಲ. ಸೊ ಮೇಯ್ನ್ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ ಕೆ, ವಿಟಮಿನ್ ಇ, ವಿಟಮಿನ್ ಎ ಮತ್ತು ವಿಟಮಿನ್ ಎಚ್. ಸೊ ಈ ಎಲ್ಲ ಕಾರಣಗಳಿಂದಲೂ ಮೇಯ್ನ್ ನಮಗೆ ಹಾಲು ಸೋರಿಕೆಯನ್ನು ಸ್ಟಾಪ್ ಮಾಡ್ಬೋದು. ಅಂದರೆ ಅಂಥ ಒಂದು ಮಿನರಲ್ಸ್ ಕೊಡೋದ್ರ ಮುಖಾಂತರ ನೀವು ಸ್ಟಾಪ್ ಮಾಡ್ಬೋದು. ಸೊ ಈಗ ನೀವು ಏನನ್ನು ಕೊಡಬೇಕು, ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಂಡಿದ್ವಿ. ವಿಟಮಿನ್ ಎಚ್, UDR ಸ್ಟ್ರಾಂಗ್ ಇದೆಯಲ್ಲ, ಅಡರ್ ಸ್ಟ್ರಾಂಗ್ ಹೆಚ್ಚಿರುತ್ತೆ. ಸೊ ಹೆಚ್ಚು ವಿಟಮಿನ್ ಕೊಡ್ಬೋದು. ಮಲ್ಟಿ ವಿಟಮಿನ್ಸು ಇರ್ತಕ್ಕಂಥದ್ದು, ಮಲ್ಟಿ ಮಿನರಲ್ ಇರ್ತಕ್ಕಂಥ ಸಿರಪ್ಸ್ ಇದ್ದಾವೆ ಮತ್ತು ಪೌಡರ್ಸ್ ಇದ್ದಾವೆ. ಖಂಡಿತ ನೀವು ಅದನ್ನು ಕೊಟ್ಟು ಸ್ಟಾಪ್ ಮಾಡ್ಕೋಬಹುದು, ಹಾಲು ಸೋರಿಕೆ ಆಗೋದನ್ನು ತಡಿಬಹುದು. ಸೊ ಮುಖ್ಯವಾಗಿ ಈ ಕೊಡ್ತಕ್ಕಂತಹ ಪ್ರತಿ ಫೀಡಲ್ಲೂ ಮಿನರಲ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ ಅಂತೇಳಿ ಕೊಡ್ತಾರೆ. ಸೊ ಅದರಲ್ಲಿ ಇರುತ್ತೆ ಇರೋಲ್ಲ, ಅದು ಯಾವ ರೀತಿ ನೀವು ತಿಳ್ಕೋಬೇಕು. ನಾವು ಓನಾಗಿ ರೆಡಿ ಮಾಡ್ಕೊಂಡಿದ್ರೆ ಓಕೆ ಗೊತ್ತಾಗುತ್ತೆ. ಕಂಪ್ನಿ ಕಡೆಯಿಂದ ಕೊಡ್ತಕ್ಕಂಥ ಪ್ರತಿಯೊಂದು ಅಂದರೆ ಫೀಡಲ್ಲಿ ಸೊ ಇದೆ ಅಂತಂದು ನಾವು ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಎಕ್ಸ್ಟ್ರಾ ಅಡಿಷ್ನಲ್ ಆಗಿ 50 ಗ್ರಾಮ್ ಖಂಡಿತ ಕೊಡಬೇಕಾಗುತ್ತೆ. ನಾವು ಕೆಲವೊಂದು ರೆಕಮೆಂಡ್ ಮಾಡಿದ್ವಿ, ಮಾಜಿ ಅನಿಮಲ್ ನ್ಯೂಟ್ರಿಷನ್ಸ್ ಇದು ಲೈಫ್ ಸ್ಟಾಕ್ಗೋಸ್ಕರ. ಸೊ ತುಂಬಾ ಯೂಸ್ ಆಗ್ತಕ್ಕಂಥ ಒಂದು ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ಬಿಟ್ಟು ಸೊ ಕೆಲವರು ಕೊಂಡ್ಕೊಂಡಿದ್ದಾರೆ. ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತಂದು ಹೇಳಿದ್ದಾರೆ. ಸೊ ಹಾಲಿನ ಸೋರಿಕೆಯನ್ನು ಸ್ಟಾಪ್ ಮಾಡಬೇಕಂದ್ರೆ ಫಾಸ್ಫರಸ್ ಮೇಯ್ನ್ ಬೇಕು. ಫಾಸ್ಫರಸ್ ಯಾವುದ್ರಲ್ಲಿರುತ್ತೆ ಅಂತ ಹುಡ್ಕೊಳೋದಕ್ಕಿಂತ ಮಲ್ಟಿ ಮಿನರಲ್ಸು, ಮಲ್ಟಿ ವಿಟಮಿನ್ಸನ್ನು ಕೊಟ್ಟಿದ್ದೆ ಆದರೆ ಜಸ್ಟ್ ಹಾಲು ಸ್ಟಾಪ್ ಆಗೋದ್ರ ಜೊತೆಗೆ ಹೆಲ್ತಿ ಆಗುತ್ತೆ ಹಸು. ಪ್ಲಸ್ಸು ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ, ಹಸುವಿನ ಆರೋಗ್ಯ ವೃದ್ಧಿ ಆಗುತ್ತೆ. ಮುಂದಿನ ಒಂದು ದಿನಗಳಿಗೆ ಅದು ತುಂಬಾ ಉತ್ತಮವಾಗಿರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನೀವು ಮಲ್ಟಿ ವಿಟಮಿನ್ಸ್ ಅಥವಾ ಮಲ್ಟಿ ಮಿನರಲ್ಸ್ ಈ ಒಂದು ಸಿರಪ್ಸ್ ಆಗ್ಬೋದು, ಪೌಡರ್ಸ್ ಆಗ್ಬೋದು, ಬೂಸ ಜೊತೆ ಅಂದರೆ ಫೀಡ್ ಜೊತೆ ನೀವು ಕೊಟ್ಟಿದ್ದೆ ಆದರೆ ನಿಮಗೆ ಆ ತೊಂದರೆ ಸಾಲ್ವ್ ಆಗುತ್ತೆ. ಪ್ಲಸ್ ಒಳ್ಳೆ ರಿಸಲ್ಟು ಸಹ ಬರುತ್ತೆ. ಸೊ ಅಷ್ಟನ್ನು ನೀವು ಮಾಡಿಕೊಂಡು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಇದು ನಮಗಾಗುತ್ತೋ ಸೊ ಅಂದರೆ ಜಸ್ಟ್ ನಾವು ಆದಂತಹ ಸಮಸ್ಯೆನ ಜಸ್ಟ್ ಇದೇ ರೀತಿಯೇ ನಾವು ಸಾಲ್ವ್ ಮಾಡ್ಕೊಂಡಿದ್ದು. ಕಂಟಿನ್ಯೂಸ್ ಆಗಿ ಅಡಿಷ್ನಲ್ ಆಗಿ ಮಿನರಲ್ ಮಿಕ್ಸರ್ ಕೊಟ್ವಿ, ಪ್ಲಸ್
ಮಲ್ಟಿವಿಟಮಿನ್ಸು ಏನಿದೆ ಆ ಸಿರಪ್ಸನ್ನು ಸಹ ನಾವು ಬೂಸಾ ಜೊತೆ ಆ್ಯಡ್ ಮಾಡಿದ್ವಿ, ಫೀಡ್ ಜೊತೆ ಆ್ಯಡ್ ಮಾಡಿದಾಗ ಈ ಸಮಸ್ಯೆ ಕ್ಲಿಯರ್ ಆಯಿತು. ಸೊ ಇದನ್ನು ಯಾವತ್ತೋ ಮಾಡಬೇಕಾಯ್ತು ಈ ವಿಡಿಯೋ. ಸೊ ನಾನು ಹೇಳಿದ್ನಲ್ಲ, ಅದಷ್ಟು ಗಂಭೀರವಾದ ಸಮಸ್ಯೆ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಾಡಲಿಲ್ಲ. ಈಗ ಆ ಒಂದು ಸಮಸ್ಯೆ ಬಂದಾಗ, ನಿಮ್ಮ ಕಡೆಯಿಂದ ಬಂದಾಗ ನಾನು ಆ ವಿಡಿಯೋ ಮಾಡಬೇಕಾಗಿದೆ. ಸೊ ಅದನ್ನು ನೋಡಿಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.